ರೀಲ್ಸ್ ನಲ್ಲಿ ನೋಡಿದ್ರು, ಯೂಟ್ಯೂಬ್ ನಲ್ಲಿ ಕಣ್ಣು ಹಾಯಿಸಿದ್ರು, ಆ ಗಂಡ ಹೆಂಡತಿಯದ್ದೇ ಸದ್ದು. ನಾವು ಹೇಳ್ತಿರೋದು ಕೂಡ ಅದೇ. ಬ್ರಿಡ್ಜ್ನಿಂದ ಬಿದ್ದ ಗಂಡ ತಳ್ಳಿದ ಹೆಂಡತಿ ಬಗ್ಗೆ. ಆ ಪ್ರಕರಣಕ್ಕೆ ಈಗ ಯಾರು ಊಹೆ ಮಾಡದ ರೀತಿಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬ್ರೋ ಕಾಪಾಡಿ ಬ್ರೋ, ನನ್ನ ಹೆಂಡತಿ ನದಿಗೆ ತಳ್ಳಿಬಿಟ್ಟವಳೆ. ಹೀಗೆ ಕಳೆದ ವಾರ ವ್ಯಕ್ತಿಯೋರ್ವ ನದಿ ಮಧ್ಯದಲ್ಲಿದ್ದ ಬಂಡೆ ಮೇಲೆ ಕುಳಿತು ಗೋಗರಿಯುತ್ತಿದ್ದ. ಆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಆತ ಏನಾಗ್ಬೇಕು ನಿಮಗೆ? ಗದ್ದೆಮ್ಮನ ದ್ವೇಷ ಬರೋಬ್ಬರಿ 35 ವರ್ಷ. ದೈವದ ಮುಂದೆ ತಪ್ಪು ಒಪ್ಪಿದಳ ಕಿಲೇಡಿ. ಗದ್ದೆಮ್ಮ ಏನೋ ನಾನು ತಳ್ಳಿಲ್ಲ ಅಂತಿದ್ದಾಳೆ. ತಾತಪ್ಪನ ಮನೆಯವರು ಸೊಸೆ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ತಾತಪ್ಪನನ್ನ ನದಿಯಿಂದ ತಳ್ಳೋಕೆ 35 ವರ್ಷದ ದ್ವೇಷವೇ ಕಾರಣ ಅನ್ನೋ ಮತ್ತೊಂದು ಸ್ಫೋಟಕ ಸತ್ಯವನ್ನ ತಾತಪ್ಪನ ಮನೆಯವರು ರಿವೀಲ್ ಮಾಡಿದ್ದಾರೆ. ತಾತಪ್ಪನ ಮನೆಯವರು ಒಂದು ಹೆಣ್ಣಿನ ಬಾಳು ಹಾಳು ಮಾಡಬಾರದು ಅನ್ನೋ ಕಾರಣಕ್ಕೆ ಕೇಸ್ ಮಾಡಿಲ್ವಂತೆ. ಊರಲ್ಲೇ ಪಂಚಾಯಿತಿ ಮಾಡಿ ಗದ್ದೆಮ್ಮಳನ್ನ ಅವಳ ಊರಿಗೆ ಬಿಟ್ಟು ಬಂದಿದ್ದಾರೆ. ತಾತಪ್ಪನನ್ನ ನದಿಗೆ ತಳ್ಳಿದ್ದ ಗದ್ದೆಮ್ಮ ಬಳಿಕ ಬ್ಯಾರೇಜ್ ಮೇಲೆ ನಿಂತು ಚಪ್ಪಲಿ ತೋರಿಸಿದ್ಲಂತೆ. ಇದೇ ವಿಚಾರ ತಾತಪ್ಪನ ಮನಸ್ಸಿಗೆ ತುಂಬಾ ನೋವು ಮಾಡಿದೆ. ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಮಾಡಿದ್ದಾಳೆ ಅಂತ ಬಿಡ್ತಿದ್ವಿ, ಆದ್ರೆ ನನ್ನ ಜೀವ ತೆಗೆಯೋ ನಿರ್ಧಾರ ಮಾಡಿದ್ದು ಎಷ್ಟು ಸರಿ ಅನ್ನೋದು ತಾತಪ್ಪನ ಮನೆಯವರ ಪ್ರಶ್ನೆ. ಮದುವೆಯಾದ 15ನೇ ದಿನದಲ್ಲೇ ಇಷ್ಟ ಇಲ್ಲ ಎಂದಿದ್ಲು. ಶಾಕಿಂಗ್ ಸತ್ಯ ಇದೇ ನೋಡಿ. ಗದ್ದೆಮ್ಮಳಿಗೆ ತಾತಪ್ಪನ ಮದುವೆಯಾಗೋದೇ ಇಷ್ಟ ಇರಲಿಲ್ವಂತೆ. ಮದುವೆಗೆ ಮುಂಚೆಯೇ ಹೇಳಿದ್ದಿದ್ರೆ ಆಗೋ ಅನಾಹುತವಾದ್ರೂ ತಪ್ಪಿತ್ತೋ, ಮರ್ಯಾದೆ ಉಳಿತಿತ್ತೋ ಏನೋ. ಅದೇನು ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ ಮದುವೆಯಾದ್ಮೇಲೆ ಗದ್ದಮ್ಮ ತನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಂತೆ. 35 ವರ್ಷದ ದ್ವೇಷವೇ ಪತಿ ಹತ್ಯೆ ಯತ್ನಕ್ಕೆ ಕಾರಣ. ಇಲ್ಲಿ ಕೇಳು, ಮ್ಯಾಟರ್ ಅನ್ಕೊಂಡು ಕೇಳು. ಫೋಟೋ ತೆಗೆ ಹಾಕಿನೇ ದೂಕಿರೋದು. ತಾತಪ್ಪನ ಕುಟುಂಬಕ್ಕೂ ಮತ್ತು ಗದ್ದೆಮ್ಮನ ಕುಟುಂಬಕ್ಕೂ 35 ವರ್ಷದ ದ್ವೇಷವಿತ್ತಂತೆ. ಹಳೆ ವಿಚಾರ ಮರೆತು ಮತ್ತೆ ಸಂಬಂಧ ಬೆಳೆಯಲಿ ಅಂತ ಈ ಮದುವೆ ಮಾಡಿಸಿದ್ರಂತೆ. ಆದ್ರೆ ಈ ಸಂಬಂಧ ಬೆಸೆಯಬೇಕಿದ್ದ ಮದುವೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ. ಈ ಬ್ಯಾರೇಜ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಗಂಡ ಹೆಂಡತಿ ಇಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೀಲ್ಸ್ ನಲ್ಲಿ ನೋಡಿದ್ರು, ಯೂಟ್ಯೂಬ್ ನಲ್ಲಿ ಕಣ್ಣು ಹಾಯಿಸಿದ್ರು, ಆ ಗಂಡ ಹೆಂಡತಿಯದ್ದೇ ಸದ್ದು. ನಾವು ಹೇಳ್ತಿರೋದು ಕೂಡ ಅದೇ. ಬ್ರಿಡ್ಜ್ನಿಂದ ಬಿದ್ದ ಗಂಡ ತಳ್ಳಿದ ಹೆಂಡತಿ ಬಗ್ಗೆ. ಆ ಪ್ರಕರಣಕ್ಕೆ ಈಗ ಯಾರು ಊಹೆ ಮಾಡದ ರೀತಿಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬ್ರೋ ಕಾಪಾಡಿ ಬ್ರೋ, ನನ್ನ ಹೆಂಡತಿ ನದಿಗೆ ತಳ್ಳಿಬಿಟ್ಟವಳೆ. ಹೀಗೆ ಕಳೆದ ವಾರ ವ್ಯಕ್ತಿಯೋರ್ವ ನದಿ ಮಧ್ಯದಲ್ಲಿದ್ದ ಬಂಡೆ ಮೇಲೆ ಕುಳಿತು ಗೋಗರಿಯುತ್ತಿದ್ದ. ಆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಆತ ಏನಾಗ್ಬೇಕು ನಿಮಗೆ? ಗದ್ದೆಮ್ಮನ ದ್ವೇಷ ಬರೋಬ್ಬರಿ 35 ವರ್ಷ. ದೈವದ ಮುಂದೆ ತಪ್ಪು ಒಪ್ಪಿದಳ ಕಿಲೇಡಿ. ಗದ್ದೆಮ್ಮ ಏನೋ ನಾನು ತಳ್ಳಿಲ್ಲ ಅಂತಿದ್ದಾಳೆ. ತಾತಪ್ಪನ ಮನೆಯವರು ಸೊಸೆ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ತಾತಪ್ಪನನ್ನ ನದಿಯಿಂದ ತಳ್ಳೋಕೆ 35 ವರ್ಷದ ದ್ವೇಷವೇ ಕಾರಣ ಅನ್ನೋ ಮತ್ತೊಂದು ಸ್ಫೋಟಕ ಸತ್ಯವನ್ನ ತಾತಪ್ಪನ ಮನೆಯವರು ರಿವೀಲ್ ಮಾಡಿದ್ದಾರೆ. ತಾತಪ್ಪನ ಮನೆಯವರು ಒಂದು ಹೆಣ್ಣಿನ ಬಾಳು ಹಾಳು ಮಾಡಬಾರದು ಅನ್ನೋ ಕಾರಣಕ್ಕೆ ಕೇಸ್ ಮಾಡಿಲ್ವಂತೆ. ಊರಲ್ಲೇ ಪಂಚಾಯಿತಿ ಮಾಡಿ ಗದ್ದೆಮ್ಮಳನ್ನ ಅವಳ ಊರಿಗೆ ಬಿಟ್ಟು ಬಂದಿದ್ದಾರೆ.
ಅಲ್ಲ ನೀನು ನಾನು ಹೊಸದಾಗಿ ಸೆಲ್ಫಿ ಬಂದ್ರೆ ಒಳ್ಳೆ ಒಂದು ತಾತಪ್ಪನನ್ನ ನದಿಗೆ ತಳ್ಳಿದ್ದ ಗದ್ದೆಮ್ಮ ಬಳಿಕ ಬ್ಯಾರೇಜ್ ಮೇಲೆ ನಿಂತು ಚಪ್ಪಲಿ ತೋರಿಸಿದ್ಲಂತೆ. ಇದೇ ವಿಚಾರ ತಾತಪ್ಪನ ಮನಸ್ಸಿಗೆ ತುಂಬಾ ನೋವು ಮಾಡಿದೆ. ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಮಾಡಿದ್ದಾಳೆ ಅಂತ ಬಿಡ್ತಿದ್ವಿ, ಆದ್ರೆ ನನ್ನ ಜೀವ ತೆಗೆಯು ನಿರ್ಧಾರ ಮಾಡಿದ್ದು ಎಷ್ಟು ಸರಿ ಅನ್ನೋದು ತಾತಪ್ಪನ ಮನೆಯವರ ಪ್ರಶ್ನೆ. ಮದುವೆಯಾದ 15ನೇ ದಿನದಲ್ಲೇ ಇಷ್ಟ ಇಲ್ಲ ಎಂದಿದ್ಲು. ಶಾಕಿಂಗ್ ಸತ್ಯ ಇದೇ ನೋಡಿ. ಗದ್ದೆಮ್ಮಳಿಗೆ ತಾತಪ್ಪನ ಮದುವೆಯಾಗೋದೇ ಇಷ್ಟ ಇರಲಿಲ್ವಂತೆ. ಮದುವೆಗೆ ಮುಂಚೆಯೇ ಹೇಳಿದ್ದಿದ್ರೆ ಆಗೋ ಅನಾಹುತವಾದ್ರೂ ತಪ್ಪಿತ್ತೋ, ಮರ್ಯಾದೆ ಉಳಿತಿತ್ತೋ ಏನೋ. ಅದೇನ್ ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ ಮದುವೆಯಾದ್ಮೇಲೆ ಗದ್ದಮ್ಮ ತನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಂತೆ. 35 ವರ್ಷದ ದ್ವೇಷವೇ ಪತಿ ಹತ್ಯೆ ಯತ್ನಕ್ಕೆ ಕಾರಣ. ಇಲ್ಲಿ ಕೇಳು ಮ್ಯಾಟರ್ ಸ್ವಲ್ಪ ಕೇಳು. ಫೋಟೋ ತೆಗಿ ಹಾಕಿನೇ ದೂಕಿರೋದು ಅಲ್ಲೇರ. ತಾತಪ್ಪನ ಕುಟುಂಬಕ್ಕೂ ಮತ್ತು ಗದ್ದೆಮ್ಮನ ಕುಟುಂಬಕ್ಕೂ 35 ವರ್ಷದ ದ್ವೇಷವಿತ್ತಂತೆ. ಹಳೆ ವಿಚಾರ ಮರೆತು ಮತ್ತೆ ಸಂಬಂಧ ಬೆಳೆಯಲಿ ಅಂತ ಈ ಮದುವೆ ಮಾಡಿಸಿದ್ರಂತೆ. ಆದ್ರೆ ಈ ಸಂಬಂಧ ಬೆಸೆಯಬೇಕಿದ್ದ ಮದುವೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ. ಈ ಬ್ಯಾರೇಜ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಗಂಡ ಹೆಂಡತಿ ಇಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೀಲ್ಸ್ ನಲ್ಲಿ ನೋಡಿದ್ರು, ಯೂಟ್ಯೂಬ್ ನಲ್ಲಿ ಕಣ್ಣು ಹಾಯಿಸಿದ್ರು, ಆ ಗಂಡ ಹೆಂಡತಿಯದ್ದೇ ಸದ್ದು. ನಾವು ಹೇಳ್ತಿರೋದು ಕೂಡ ಅದೇ. ಬ್ರಿಡ್ಜ್ನಿಂದ ಬಿದ್ದ ಗಂಡ ತಳ್ಳಿದ ಹೆಂಡತಿ ಬಗ್ಗೆ. ಆ ಪ್ರಕರಣಕ್ಕೆ ಈಗ ಯಾರು ಊಹೆ ಮಾಡದ ರೀತಿಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನು ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬ್ರೋ ಕಾಪಾಡಿ ಬ್ರೋ, ನನ್ನ ಹೆಂಡತಿ ನದಿಗೆ ತಳ್ಳಿಬಿಟ್ಟವಳೆ. ಹೀಗೆ ಕಳೆದ ವಾರ ವ್ಯಕ್ತಿಯೋರ್ವ ನದಿ ಮಧ್ಯದಲ್ಲಿದ್ದ ಬಂಡೆ ಮೇಲೆ ಕುಳಿತು ಗೋಗರಿಯುತ್ತಿದ್ದ. ಆ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಆತ ಏನಾಗ್ಬೇಕು ನಿಮಗೆ? ಗದ್ದೆಮ್ಮನ ದ್ವೇಷ ಬರೋಬ್ಬರಿ 35 ವರ್ಷ. ದೈವದ ಮುಂದೆ ತಪ್ಪು ಒಪ್ಪಿದಳ ಕಿಲೇಡಿ. ಗದ್ದೆಮ್ಮ ಏನೋ ನಾನು ತಳ್ಳಿಲ್ಲ ಅಂತಿದ್ದಾಳೆ. ತಾತಪ್ಪನ ಮನೆಯವರು ಸೊಸೆ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ತಾತಪ್ಪನನ್ನ ನದಿಯಿಂದ ತಳ್ಳೋಕೆ 35 ವರ್ಷದ ದ್ವೇಷವೇ ಕಾರಣ ಅನ್ನೋ ಮತ್ತೊಂದು ಸ್ಫೋಟಕ ಸತ್ಯವನ್ನ ತಾತಪ್ಪನ ಮನೆಯವರು ರಿವೀಲ್ ಮಾಡಿದ್ದಾರೆ. ತಾತಪ್ಪನ ಮನೆಯವರು ಒಂದು ಹೆಣ್ಣಿನ ಬಾಳು ಹಾಳು ಮಾಡಬಾರದು ಅನ್ನೋ ಕಾರಣಕ್ಕೆ ಕೇಸ್ ಮಾಡಿಲ್ವಂತೆ. ಊರಲ್ಲೇ ಪಂಚಾಯಿತಿ ಮಾಡಿ ಗದ್ದೆಮ್ಮಳನ್ನ ಅವಳ ಊರಿಗೆ ಬಿಟ್ಟು ಬಂದಿದ್ದಾರೆ. ಅಲ್ಲ ನೀನು ನಾನು ಹೊಸದಾಗಿ ಸೆಲ್ಫಿ ಬಂದ್ರೆ ಒಳ್ಳೆ ಒಂದು ತಾತಪ್ಪನನ್ನ ನದಿಗೆ ತಳ್ಳಿದ್ದ ಗದ್ದೆಮ್ಮ ಬಳಿಕ ಬ್ಯಾರೇಜ್ ಮೇಲೆ ನಿಂತು ಚಪ್ಪಲಿ ತೋರಿಸಿದ್ಲಂತೆ. ಇದೇ ವಿಚಾರ ತಾತಪ್ಪನ ಮನಸ್ಸಿಗೆ ತುಂಬಾ ನೋವು ಮಾಡಿದೆ. ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಮಾಡಿದ್ದಾಳೆ ಅಂತ ಬಿಡ್ತಿದ್ವಿ, ಆದ್ರೆ ನನ್ನ ಜೀವ ತೆಗೆಯು ನಿರ್ಧಾರ ಮಾಡಿದ್ದು ಎಷ್ಟು ಸರಿ ಅನ್ನೋದು ತಾತಪ್ಪನ ಮನೆಯವರ ಪ್ರಶ್ನೆ. ಮದುವೆಯಾದ 15ನೇ ದಿನದಲ್ಲೇ ಇಷ್ಟ ಇಲ್ಲ ಎಂದಿದ್ಲು. ಶಾಕಿಂಗ್ ಸತ್ಯ ಇದೇ ನೋಡಿ. ಗದ್ದೆಮ್ಮಳಿಗೆ ತಾತಪ್ಪನ ಮದುವೆಯಾಗೋದೇ ಇಷ್ಟ ಇರಲಿಲ್ವಂತೆ. ಮದುವೆಗೆ ಮುಂಚೆಯೇ ಹೇಳಿದ್ದಿದ್ರೆ ಆಗೋ ಅನಾಹುತವಾದ್ರೂ ತಪ್ಪಿತ್ತೋ, ಮರ್ಯಾದೆ ಉಳಿತಿತ್ತೋ ಏನೋ. ಅದೇನ್ ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ ಮದುವೆಯಾದ್ಮೇಲೆ ಗದ್ದಮ್ಮ ತನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಂತೆ. 35 ವರ್ಷದ ದ್ವೇಷವೇ ಪತಿ ಹತ್ಯೆ ಯತ್ನಕ್ಕೆ ಕಾರಣ. ಇಲ್ಲಿ ಕೇಳು ಮ್ಯಾಟರ್ ಸ್ವಲ್ಪ ಕೇಳು. ಫೋಟೋ ತೆಗಿ ಹಾಕಿನೇ ದೂಕಿರೋದು ಅಲ್ಲೇರ. ತಾತಪ್ಪನ ಕುಟುಂಬಕ್ಕೂ ಮತ್ತು ಗದ್ದೆಮ್ಮನ ಕುಟುಂಬಕ್ಕೂ 35 ವರ್ಷದ ದ್ವೇಷವಿತ್ತಂತೆ. ಹಳೆ ವಿಚಾರ ಮರೆತು ಮತ್ತೆ ಸಂಬಂಧ ಬೆಳೆಯಲಿ ಅಂತ ಈ ಮದುವೆ ಮಾಡಿಸಿದ್ರಂತೆ. ಆದ್ರೆ ಈ ಸಂಬಂಧ ಬೆಸೆಯಬೇಕಿದ್ದ ಮದುವೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದೆ. ಈ ಬ್ಯಾರೇಜ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಗಂಡ ಹೆಂಡತಿ ಇಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.